ಮುದವಿರಲಿ ಬಾಳ ಮುಸ್ಸಂಜೆಯಲಿ. ಬದಲಾದ ಜೀವನದ ಪದ್ಧತಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ಸ್ವಂತದ ಬಗ್ಗೆ ಉದಾಸೀನ ಬೇಡ. ಸ್ವಚ್ಛತೆ ಒಪ್ಪ ಓರಣಗಳಿಗೆ ಮಹತ್ವ ಕೊಡಬೇಕು. ಹತ್ತಿಯ ನೂಲಿನ ಉಡುಪುಗಳು ಆರೋಗ್ಯಕ್ಕೆ ಹಿತಕರ ಲಕ್ಷಣವಾದ ನೂಲಿನ ಸೀರೆಗಳು ನೋಡುವವರಲ್ಲಿ ಗೌರವ ಮೂಡಿಸುತ್ತದೆ. ಹಿಂದಿನ ಕಹಿ ಘಟನೆಗಳನ್ನು ಮರೆಯುವುದು ಒಳ್ಳೆಯದು. ನಮ್ಮಲ್ಲಿರುವ ಜೀವನೋತ್ಸಾಹ, ಜೀವನ ಪ್ರೀತಿ, ಜೀವನಾಸಕ್ತಿಗಳು ಮುಪ್ಪನ್ನು ಖಂಡಿತವಾಗಿ ಮುಂದೂಡಬಲ್ಲವು. ಬಾಲ್ಯ, ಯೌವನ, ಮುಪ್ಪು ಇವು ಮಾನವನ ಜೀವನದಲ್ಲಿನ ಅತ್ಯಂತ ಸಹಜ ಹಾಗೂ ಅನಿವಾರ್ಯ ಅವಸ್ಥೆಗಳು. ತಂದೆ ತಾಯಿಗಳ ಅಕ್ಕರೆಯಲ್ಲಿ ಬಾಲ್ಯ ಕಳೆಯುತ್ತದೆ. ನಂತರ ಶಾಲೆ, ಸಹಪಾಠಿಗಳ ಸಹವಾಸ, ವಿದ್ಯಾಭ್ಯಾಸ ಮೊಗ್ಗರಳಿ ಹೂವಾಗುವಂತೆ ಯೌವನಾವಸ್ಥೆ ಪ್ರಾರಂಭವಾಗುತ್ತದೆ. ನಂತರ ಉದ್ಯೋಗ, ಮದುವೆ, ಮಕ್ಕಳು, ಸಂಸಾರದ ಸುಖ ದುಃಖಗಳಲ್ಲಿ ದಿನಗಳು ಸರಿದದ್ದು ಗೊತ್ತಾಗುವುದೇ ಇಲ್ಲ. ಚೆನ್ನಾಗಿ ದುಡಿಯಬೇಕು. ಖರ್ಚಿಗೆ ತಕ್ಕಂತೆ ಆದಾಯ ಹೊಂದಿಸಬೇಕು. ನಾವಾಗಿಯೇ ಎಳೆದುಕೊಂಡ ಬದ್ಧತೆಗಳನ್ನು ನಿಭಾಯಿಸಬೇಕು ಎನ್ನುವುದರಲ್ಲಿ ನಮಗರಿವಿಲ್ಲದಂತೆ ಮನಜಾರಿ ಪ್ರೌಢಾವಸ್ಥೆ ಪ್ರಾರಂಭವಾಗಿರುತ್ತದೆ. ಇದರ ಮುಂದಿನ ಘಟ್ಟವೇ ವೃದ್ಧಾಪ್ಯ. ವೃದ್ಧಾಪ್ಯದಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಲ್ಲರ ಹಕ್ಕು ಆಗಬೇಕು. ಇದಕ್ಕೆ ಅವಶ್ಯವಾದ ವಾತಾವರಣವನ್ನು ಸೃಷ್ಟಿಸುವ ಕಾರ್ಯಗಳಾಗಬೇಕು. ವೃದ್ಧರು ವೃದ್ಧಾಪ್ಯವನ್ನು ಜವಾಬ್ದಾರಿಯುತವಾಗಿ, ಉಪಯುಕ್ತವಾಗಿ ಕಳೆಯುವ ಅವಕಾಶಗಳಿರಬೇಕು. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ, ಕುಟುಂಬಗಳಲ್ಲಿ ಬದಲಾವಣೆಗಳಾಗಬೇಕಾದಾಗ ಅವಶ್ಯಕತೆ ಬಹಳವಿದೆ. ವೃದ್ಧಾಪ್ಯದ ಬಗ್ಗೆ ಇರುವ ದೃಷ್ಟಿಕೋನದಲ್ಲಿ ಬದಲಾವಣೆಯಾಗಬೇಕು. ನಮ್ಮ ಸಮಾಜದ ಹಿರಿಯ ಬಗ್ಗೆ, ಒಟ್ಟಾರೆ ಜೀವನದ ಬಗ್ಗೆ ಗೌರವಯುತವಾದ ನಡವಳಿಕೆಗಳ ಪುನರುತ್ಥಾನವಾಗಬೇಕು. ಆದರೆ ನಾವು ಭಾರತೀಯರು ಪಾಶ್ಚಿಮಾತ್ಯ ದೇಶಗಳ ರೀತಿಯಲ್ಲಿ ವೃದ್ಧಾಪ್ಯದಲ್ಲಿ ಸ್ವಾವಲಂಬಿ ಜೀವನ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ಅವಿಭಕ್ತ ಕುಟುಂಬಗಳು ನಶಿಸುತ್ತಿರುವ ಈ ಕಾಲದಲ್ಲಿ ವೃದ್ಧರು ಅತಂತ್ರರಾಗುತ್ತಿದ್ದಾರೆ. ಕೌಟುಂಬಿಕ ಬಂಧನದಲ್ಲಿ ಹೆಚ್ಚಾಗಿ ಸಿಕ್ಕಿಕೊಂಡಿರುವ ನಾವು ಅದು ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದಿದ್ದಾಗ ದುಃಖ, ಮನಸ್ತಾಪಗಳಿಗೆ ಕಾರಣವಾಗುತ್ತವೆ. ಉದ್ಯೋಗ ಅಥವಾ ಬೇರೆ ಕಾರಣಗಳಿಗಾಗಿ ಮಕ್ಕಳು ದೂರದಲ್ಲಿರುವುದು ನಾನಾ ರೀತಿಯ ಭಯ, ರಕ್ಷಣೆಯ ಆತಂಕ, ನಿತ್ಯದ ಚಿಕ್ಕ ಪುಟ್ಟ ತೊಂದರೆಗಳು ಸಮಸ್ಯಾತ್ಮಕ ಎನಿಸಿಕೊಳ್ಳುತ್ತವೆ. ತಮ್ಮ ಮನಸ್ಸಿನ ಭಾವನೆಗಳು, ಚಿಕ್ಕ ಪುಟ್ಟ ಕಾಯಿಲೆಗಳು ಏನೇ ಆದರೂ ಹೇಳಿಕೊಳ್ಳಬೇಕೆಂದರೆ ಆತ್ಮೀಯರು, ಕುಟುಂಬದವರು, ಹತ್ತಿರದವರು ಯಾರ ಬಳಿ ಇಲ್ಲದ ಕೊರತೆ ಎದ್ದು ಕಾಣುತ್ತಿದೆ. ಜೀವನದ ಮುಸ್ಸಂಜೆಯಲ್ಲಿ ಉತ್ಸಾಹವನ್ನು ಕುಗ್ಗಿಸುತ್ತದೆ. ಆದರೆ ಅನಿವಾರ್ಯವಾದ ವೃದ್ಧಾಪ್ಯವನ್ನು ಸ್ವಾಗತಿಸುವ ಮನೋಭಾವ ನಮ್ಮಲ್ಲಿ ಬೆಳೆಯಬೇಕು. ಯೋಗ, ಧ್ಯಾನ, ವ್ಯಾಯಾಮ, ಧನಾತ್ಮಕ ಚಿಂತನಾ ಕ್ರಮಗಳನ್ನು ರೂಢಿಸಿಕೊಳ್ಳುವುದು ಅತ್ಯವಶ್ಯಕವಾದುದು. ಹಿತಮಿತವಾದ ಆಹಾರವನ್ನು ಸೇವಿಸಬೇಕು. ಲಘು ವ್ಯಾಯಾಮ, ಬೆಳಿಗ್ಗೆ ಸಂಜೆ ಸಾಧ್ಯವಾದಷ್ಟು ವಾಕಿಂಗ್ ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದುದು. ಯೋಗ್ಯ ವಿಶ್ರಾಂತಿಯೂ ಅವಶ್ಯಕ. ಓದು, ಬರಹ, ಕೈತೋಟದಲ್ಲಿ ಕೈಲಾದಷ್ಟು ಕೆಲಸ, ಮನೆಯಲ್ಲಿ ಮೊಮ್ಮಕ್ಕಳಿದ್ದರೆ ಅವರೊಂದಿಗೆ ಮಾತುಕತೆ, ಆಟ, ನೆರೆಹೊರೆಯವರಲ್ಲಿ, ಓರಗೆಯವರಲ್ಲಿ ಮಾತು, ಹರಟೆಗಳಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಒಳ್ಳೆಯದು. ಮುಂದಿನ ಜೀವನದ ಬಗ್ಗೆ ಅನವಶ್ಯಕವಾದ ಭಯ ಬೇಡ. ಅವಶ್ಯಕತೆಗಳಿಗೆ ಅನುಗುಣವಾಗಿ ಆರ್ಥಿಕ ವ್ಯವಸ್ಥೆ ಮಾಡಿಕೊಳ್ಳುವುದು ಒಳ್ಳೆಯದು. ವೃದ್ಧಾಪ್ಯದಲ್ಲಿ ಆರ್ಥಿಕ ಸ್ವಾವಲಂಬನೆ ಮಾನಸಿಕ ಬಲವನ್ನು ನೀಡುತ್ತದೆ. ನಾಗರಿಕ ಹಿತರಕ್ಷಕ ಸಂಘ, ವೃದ್ಧಾಶ್ರಮ, ಮಹಿಳೆಯರು, ಮಹಿಳಾ ಮಂಡಳಿ, ಪುರುಷರು ಕೂಡ ಬೇರೆ ಬೇರೆ ಅಂದರೆ ಸಾಮಾಜಿಕ, ಸಾಹಿತ್ಯಕ ಒಟ್ಟಾರೆ ತಮ್ಮ ತಮ್ಮ ಆಸಕ್ತಿಗನುಗುಣವಾಗಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳಬಹುದು. ಇದರಿಂದ ದೇಹ ಮತ್ತು ಮನಸ್ಸು ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತದೆ.
ಬೇರೆ ಬೇರೆ ಜನರ ಪರಿಚಯವಾಗುವುದರಿಂದ ಒಂಟಿತನ ಬಾಧಿಸದೆ ಪರಸ್ಪರ ಪರಿಚಯ, ಸಹಾಯ, ಸಹಕಾರ ಸಾಧ್ಯವಾಗುವುದು. ನಿಯಮಿತ ವೈದ್ಯಕೀಯ ತಪಾಸಣೆ, ಸೂಕ್ತ ಪರಿಹಾರ, ಉಪಚಾರಗಳಿಂದ ಆರೋಗ್ಯ ಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು. ಆರೋಗ್ಯ ಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳಬಹುದು. ಬದುಕಿನ ಪಯಣದಲ್ಲಿ ಜೀವನ ಸಂಗಾತಿಯನ್ನು ಕಳೆದುಕೊಂಡು ಒಂಟಿಯಾಗಿ ಬದುಕುವ ಸಂದರ್ಭಗಳು ಕೂಡ ಎದುರಾಗಬಹುದು. ಆಗ ಎದೆಗುಂದದೆ ಬಂದದ್ದನ್ನು ಸಹಜವಾಗಿ ಸ್ವೀಕರಿಸಿ ನೆರೆಹೊರೆಯವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಸಾಧ್ಯವಾದರೆ ಕಷ್ಟದಲ್ಲಿರುವವರಿಗೆ ಸಹಾಯ ನೀಡಿ, ದುಃಖಿತರನ್ನು ಸಂತೈಸಿ. ಪರರ ಕಷ್ಟ ಸುಖಗಳನ್ನು ಹಂಚಿಕೊಂಡಾಗ ನಮ್ಮ ಕಷ್ಟಗಳೇ ದೊಡ್ಡವು ಎನಿಸಲಾರವು. ನಮಗಿಂತಲೂ ಕಷ್ಟಪಡುವವರು ದುಃಖಿಗಳನ್ನು ಕಂಡು ನಮ್ಮ ದುಗುಡ ದುಮ್ಮಾನಗಳನ್ನು ಸ್ವಲ್ಪ ಮಟ್ಟಿಗಾದರೂ ಮರೆಯಬಹುದು. ಮುಪ್ಪನ್ನು ನಿವಾರಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ಖಂಡಿತವಾಗಿಯೂ ಮುಂದೂಡಬಹುದು. ಮುಪ್ಪು ದೇಹಕ್ಕೆ ಮಾತ್ರ ಬರುವುದಿಲ್ಲ, ಅದು ಮನಸ್ಸನ್ನು ಆವರಿಸುತ್ತದೆ. ದೇಹ ಮನಸ್ಸುಗಳ ನಡುವೆ ನಿಕಟವಾದ ಸಂಬಂಧವಿದೆ. ಮನಸ್ಸಿಗೆ ಮುಪ್ಪು ಬರುವುದು ಬೇಡ. ಬದುಕಿನ ಪಯಣದ ದಾರಿಯಲ್ಲಿ ಬಂದುದೆಲ್ಲವನ್ನು ಸಹಜವಾಗಿ ಸ್ವೀಕರಿಸಿದಾಗ ವೃದ್ಧಾಪ್ಯವನ್ನು ನಿರ್ವಹಿಸುವುದು ಕಷ್ಟವೆನಿಸಲಾರದು. ಬದಲಾದ ಜೀವನದ ಪದ್ಧತಿಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು. ಸ್ವಂತದ ಬಗ್ಗೆ ಉದಾಸೀನ ಬೇಡ. ಸ್ವಚ್ಛತೆ, ಒಪ್ಪ ಓರಣಗಳಿಗೆ ಮಹತ್ವ ಕೊಡಬೇಕು. ನಮ್ಮಲ್ಲಿರುವ ಜೀವನೋತ್ಸಾಹ, ಜೀವನ ಪ್ರೀತಿ, ಜೀವನಾಸಕ್ತಿಗಳು ಮುಪ್ಪನ್ನು ಖಂಡಿತವಾಗಿ ಮುಂದೂಡಬಲ್ಲವು. ಧನ್ಯವಾದಗಳು.